ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ. ಓಕೆನಾ? ಇವತ್ತಿನ ವಿಚಾರ ಏನು ಅಂತ ತಮ್ನೇಲಲ್ಲಿ ನೋಡಿರ್ತೀರ. ನಮ್ಮ ತಿರುಪತಿ ತಿಮ್ಮಪ್ಪನ ಮತ್ತು ಶ್ರೀನಿವಾಸನ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಯಾಕೆ ಅಂದರೆ ಏಕಾದಶಿನೂ ಇರೋದರಿಂದ ಇದೇ ವಿಚಾರ ಮಾತಾಡೋಣ ಅಂತ ಅಂದ್ಕೊಂಡೆ. ವಿಶ್ವದ ಅತಿ ಪ್ರಸಿದ್ಧ ಹಾಗೂ ಅತ್ಯಂತ ಭಕ್ತಿಯ ಶ್ರದ್ಧೆಯ ಕೇಂದ್ರವಾದ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಂದಿರದ ಅಚ್ಚರಿಯ ರಹಸ್ಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಶ್ರೀ ಸ್ವಾಮಿಯ ಒಂದು ಅದ್ಭುತ ಮಂತ್ರದಿಂದ ಆತನ ಪತ್ನಿ ಲಕ್ಷ್ಮಿಯು ಒಲಿಯುವ ಮಂತ್ರ ಆಮೇಲೆ ಹೇಳ್ತೀನಿ. ಈ 10 ರಹಸ್ಯಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಈಗ ತಿರುಮಲ ಬೆಟ್ಟ, ಈ 7 ಬೆಟ್ಟಗಳು ಯಾವುದು ಅಂತ ನೋಡಿದ್ರೆ ಅಂಜನಾದ್ರಿ, ಗರುಡಾದ್ರಿ, ನೀಲಾದ್ರಿ, ಶೇಷಾದ್ರಿ, ನಾರಾಯಣಾದ್ರಿ, ವೃಷಭಾದ್ರಿ, ವೆಂಕಟಾದ್ರಿ. ಇದು 7 ಬೆಟ್ಟಗಳು. ಇದು ಪುರಾಣದಲ್ಲಿ ಉಲ್ಲೇಖ ಇದೆ ಈ ಬೆಟ್ಟಗಳ ಬಗ್ಗೆ. ಶ್ರೀನಿವಾಸ ಕಲ್ಯಾಣದ ಕಥೆಗಳೆಲ್ಲ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ತಿರುಮಲಕ್ಕೆ ಬಂದು ದರ್ಶನ ಪಡೀತಾರೆ. ರಹಸ್ಯ 1. ತಿರುಪತಿಗೆ ಬಂದ ಪ್ರತಿ ಭಕ್ತನು ತಲೆಯನ್ನು ಬೋಳಿಸುತ್ತಾನೆ. ಈ ಸಂಪ್ರದಾಯದ ಪ್ರಕಾರ ಶ್ರೀನಿವಾಸ ಸ್ವಾಮಿ ತಲೆಗೆ ಗಾಯವಾದಾಗ ನೆಲದ ಮೇಲೆ ಆತನ ಕೂದಲು ಬಿತ್ತಂತೆ. ಅದನ್ನು ಗೌರವಿಸುವ ಪ್ರತೀಕವಾಗಿ ಭಕ್ತರು ತಮ್ಮ ಕೂದಲನ್ನು ದಾನ ಮಾಡುವ ಮೂಲಕ ಗೌರವಿಸಿದರು ಅಂತ ಹೇಳ್ತಾರೆ. ಇದು ವಿಶ್ವದ ಅತಿ ದೊಡ್ಡ ಕೇಶದಾನ ಕೇಂದ್ರವಾಗಿದೆ. ಈ ಕೂದಲು ಹರಾಜು ಮಾಡುವ ಮೂಲಕ ಬಂದ ದುಡ್ಡು ದೇಗುಲದ ಮುಖ್ಯ ಆದಾಯವಾಗಿರುತ್ತೆ. ಇನ್ನು ರಹಸ್ಯ 2. ಜೀವಂತ ಪ್ರತಿಮೆ. ಗರ್ಭಗೃಹದಲ್ಲಿ ಮೌನವಾಗಿ ಕಿವಿ ಕೊಟ್ಟರೆ ದೇವರ ಹೃದಯದ ಬಡಿತದ ನಾದ ಕೇಳಿಸ್ತದೆ ಅಂತೆ ಇವತ್ತು ಕೂಡ. ಪುರೋಹಿತರು ಇದನ್ನು ಶತಮಾನಗಳಿಂದ ಹೇಳ್ತಾ ಇದ್ದಾರೆ. ಇದು ಸ್ವಾಮಿಯ ಜೀವಂತ ತತ್ವದ ಸಂಕೇತ ಎಂದು ಭಕ್ತರು ನಂಬ್ತಾರೆ. ಸೈಂಟಿಫಿಕ್ ಆಗಿ ನೋಡಿದರೆ ಗರ್ಭಗೃಹದ ವಾತಾವರಣ ಕಂಪನಗಳು ಈ ರೀತಿಯ ನಾದವನ್ನು ಉಂಟು ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ರಹಸ್ಯ 3. ಕಣ್ಣುಗಳಿಗೆ ಮುಚ್ಚುವ ನಾಮದ ಬಗ್ಗೆ. ಸ್ವಾಮಿಯ ಕಣ್ಣುಗಳು ಬಹಳ ಪ್ರಕಾಶಮಾನವಾಗಿ ಇದೆಯಂತೆ. ನೇರವಾಗಿ ನೋಡಿದರೆ ಭಕ್ತರು ಆ ಪ್ರಕಾಶವನ್ನು ತಾಳಲಾರರು ಎಂಬುದಕ್ಕೆ ಆ ನಾಮ ಹಚ್ತಾರೆ. ರಹಸ್ಯ 4. ಉರಿಯುತ್ತಿರುವ ದೀಪ. ಸ್ವಾಮಿಯ ಹಿಂದಿನ ಗರ್ಭಗೃಹದಲ್ಲಿ 100 ವರ್ಷಗಳಿಂದ ಆರದೆ ದೀಪ ಉರಿಯುತ್ತಿದೆ ಎಂಬ ನಂಬಿಕೆ ಇದೆ. ಆ ಜ್ವಾಲೆ ಭಕ್ತರಿಗೆ ದೈವಿಕ ಶಕ್ತಿಯ ಸಂಕೇತವಾಗಿದೆ. ರಹಸ್ಯ 5. ಸಾಮಾನ್ಯವಾಗಿ ದೇವಸ್ಥಾನದ ಮುಖ್ಯ ಗೋಪುರ ಪೂರ್ವಾಭಿಮುಖವಾಗಿರುತ್ತೆ, ಆದರೆ ತಿರುಮಲದ ಗೋಪುರ ದಕ್ಷಿಣಮುಖವಾಗಿದೆ. ಬೆಟ್ಟಗಳ ವಿನ್ಯಾಸ ಹಾಗೂ ಪುರಾಣದ ಪ್ರಕಾರ ಈ ದಿಕ್ಕು ವಿಶೇಷತೆ ಹೊಂದಿದೆ. ರಹಸ್ಯ 6. ಅಭಿಷೇಕ ವಸ್ತುಗಳ ಪಾವಿತ್ರ್ಯತೆ. ಸ್ವಾಮಿಗೆ ಮಾಡುವ ಅಭಿಷೇಕದಲ್ಲಿ ಬಳಸುವ ಹಾಲು, ಸಕ್ಕರೆ, ಚಂದನ ಇವುಗಳನ್ನು ಹೊರಗೆ ತೆಗೆದುಕೊಂಡು ಹೋದರೂ ಹಲವು ದಿನಗಳವರೆಗೆ ಕೆಡುವುದಿಲ್ಲ ಎಂಬ ನಂಬಿಕೆ ಇದೆ. ಇನ್ನು ರಹಸ್ಯ 7. ಅಭಿಷೇಕದ ನಂತರವೂ ಪ್ರತಿಮೆಯ ಮೇಲೆ ಸದಾ ತಾಜಾ ಹೂವಿನ ಸುಗಂಧ ಇರುತ್ತಂತೆ. ಇದು ದೇವರ ದೈವಿಕತೆಯ ಸಂಕೇತ ಎಂದು ಭಕ್ತರು ನಂಬ್ತಾರೆ. ರಹಸ್ಯ 8. ಇನ್ನು ಇಲ್ಲಿನ ಲಡ್ಡು ಪ್ರಸಾದ ವಿಶಿಷ್ಟ ರಿಚ್ನೆಸ್ಸಿಂದ ಕೂಡಿದ ಪ್ರಸಾದ. ರಹಸ್ಯ 9. ಇಲ್ಲಿಯ ಹೂವು ಶ್ರೀನಿವಾಸನಿಗೆ ಮಾತ್ರ ಸೇರಬೇಕು, ಎಲ್ಲವೂ ಅವನಿಗೆ ಮಾತ್ರ ಅನ್ನುವ ಉದ್ದೇಶದಿಂದ ಯಾರು ಹೂವನ್ನು ಮುಡಿಬಾರದು ಅಂತ ಹೇಳ್ತಾರೆ. ರಹಸ್ಯ 10. ಸ್ವಾಮಿಯ ದರ್ಶನಕ್ಕೆ ಹೋದಾಗ ಕಣ್ಣು ಮುಚ್ಚಿ ಪ್ರಾರ್ಥಿಸುವುದಲ್ಲ, ಕಣ್ಣು ತೆರೆದು ಆತನ ಆ ದಿವ್ಯ ರೂಪವನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಆತನಲ್ಲಿ ಮಾತನಾಡಬೇಕಂತೆ. ಇದು ಇಲ್ಲಿಯ ವೈಶಿಷ್ಟ್ಯ. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶ್ಲೋಕವನ್ನು ಅದನ್ನು ಹೇಳ್ಕೊಳ್ಬೋದು. ಇದರಿಂದ ಲಕ್ಷ್ಮಿಯ ಆಗಮನವಾಗುತ್ತೆ ಅಂತ ಉಲ್ಲೇಖ ಇದೆ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿಃ ಶ್ರೀವಿಭಾವನಃ ಶ್ರೀಧರಃ ಶ್ರೀಕರಃ ಶ್ರೇಯಃ ಶ್ರೀಮಾನ್ ಲೋಕತ್ರಯಾಶ್ರಯಃ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶ್ಲೋಕ. ಇದರ ಅರ್ಥ ಹೀಗಿದೆ. ಶ್ರೀಧಃ ಅಂದರೆ ಐಶ್ವರ್ಯ ಲಕ್ಷ್ಮಿಯನ್ನು ಧರಿಸುವವನು. ಶ್ರೀಶಃ ಅಂದರೆ ಲಕ್ಷ್ಮಿಗೆ ಪತಿ. ಶ್ರೀನಿವಾಸ ಅಂದರೆ ಲಕ್ಷ್ಮಿಗೆ ನಿವಾಸವಾಗಿರುವವನು, ಅಂದರೆ ಆತನ ವಕ್ಷಸ್ಥಳದಲ್ಲಿ ಆಕೆ ನೆಲೆಸಿದ್ದಾಳೆ ಅಂತ. ಶ್ರೀನಿಧಿ ಸಂಪತ್ತು ಐಶ್ವರ್ಯಗಳ ಭಂಡಾರ.
ಶ್ರೀವಿಭಾವನ ಲಕ್ಷ್ಮಿಯನ್ನು ಪೋಷಿಸುವವನು. ಶ್ರೀಧರ ಲಕ್ಷ್ಮಿಯನ್ನು ಧರಿಸಿದವನು. ಶ್ರೀಕರ ಸುಖ ಸಂಪತ್ತನ್ನು ಕೊಡುವವನು. ಶ್ರೀಮಾನ್ ಸದಾ ಸಂಪನ್ನನಾಗಿರುವವನು. ಲೋಕತ್ರಯಾಶ್ರಯ 3 ಲೋಕಗಳಿಗೂ ಆಶ್ರಯ ಸ್ಥಾನವಾಗಿರುವವನು. ಇಂತಹ ಶ್ರೀನಿವಾಸನಿಗೆ ನಮಸ್ಕಾರ ಅಂತ. ಇದರಲ್ಲಿ ಶ್ರೀನಿವಾಸನ ಜೊತೆಗೆ ಆತನ ಪತ್ನಿಯಾದ ಲಕ್ಷ್ಮಿಯನ್ನು ಸ್ಮರಿಸುವ ಅವಕಾಶ ಇದೆ. ಇದನ್ನು ಹೇಳ್ತಾ ಇದ್ದರೆ ದುಃಖ ದಾರಿದ್ರ್ಯಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ದಿನ ಹೇಳ್ಕೊಳ್ಬೋದು. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.